ವಿಶ್ವವನ್ನೇ ನಡುಗಿಸಿದ್ದ ಜೊತೆಗೆ ಇಂದಿಗೂ ಕಾಡುತ್ತಿರುವ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲಿನ ಪರಮಾಣು ಬಾಂಬಿನಂತೆ ದೇಶವನ್ನೇ ತಲ್ಲಣಗೊಳಿಸಿ ಕೆಲವರಿಗೆ ನರಕ ದರ್ಶನ ಮಾಡಿಸುತ್ತಿರುವ ಪ್ರಜ್ವಲ್ ಪೆನ್ಡ್ರೈವ್ ಸಂತ್ರಸ್ತೆ ಮಹಿಳೆಯರ ರಕ್ಷಣೆಗೆ SITಯ ತುರ್ತು ಕಠಿಣ ಕ್ರಮಗಳು ಅತ್ಯಗತ್ಯವಾಗಿದೆ. ಏಪ್ರಿಲ್ 25ರಂದು ಮೊಬೈಲ್ಗಳಲ್ಲಿ ವಿಡಿಯೋ ತುಣುಕುಗಳು ಹಾಗೂ ಸುದ್ದಿವಾಹಿನಿಯೊಂದರಲ್ಲಿ ಪ್ರಸಾರವಾದ ಬ್ರೇಕಿಂಗ್ ಸುದ್ದಿಯು ಜಿಲ್ಲೆಯನ್ನು ಒಂದು ಕ್ಷಣ ಸ್ತಬ್ಧಗೊಳಿಸಿತ್ತು. 16 ಅಶ್ಲೀಲ ವಿಡಿಯೋ ತುಣುಕುಗಳು ಮತ್ತು ಭಾವಚಿತ್ರಗಳು ಮಹಿಳೆಯರ ಮಾನ ಮತ್ತು ಪ್ರಾಣ ರಕ್ಷಣೆಗೆ ಹೆಚ್ಚು ಮಾನ್ಯತೆ ನೀಡದೆ ಹೇಗಿತ್ತೋ ಹಾಗೆ ಲೋಕಸಭಾ ಚುನಾವಣೆ ಒಂದು ದಿನ ಮುಂಚಿತವಾಗಿ ಬಿತ್ತರಿಸಿ ಕೆಲವು ಜನರು ಅವರುಗಳ ಆಶಯಗಳನ್ನು ಪೂರೈಸಿಕೊಂಡಿರಬಹುದು. ಆದರೆ ಅದು ಅವರುಗಳ ವಿಕೃತಿಯ ಮನಸ್ಥಿತಿ ಮತ್ತು ಮಹಿಳೆಯರಿಗೆ ಅವರು ನೀಡುವ ಗೌರವಕ್ಕೆ ಸಾಕ್ಷಿಯಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡವನ್ನು ರಚಿಸಿ ಪ್ರಜ್ವಲ್ ಪೆನ್ಡ್ರೈವ್ ಕರ್ಮಕಾಂಡದ ತನಿಖೆಗೆ ಆದೇಶ ನೀಡಿದೆ ಮತ್ತು ತನಿಖಾ ತಂಡವು ರಾಜ್ಯದ ನಾನಾ ಕಡೆಗಳಲ್ಲಿ ಪ್ರಕರಣ ಸಂಬಂಧ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಅಗತ್ಯ ಸಾಕ್ಷಿ ಸಂಗ್ರಹಿಸಲು ಮುಂದಾಗಿದೆ. ವಿಡಿಯೋ ತುಣುಕುಗಳನ್ನು ಮೊಬೈಲ್ಗಳಲ್ಲಿ ಇತರರಿಗೆ ಹಂಚಿಕೊಳ್ಳಬಾರದು, ಹಂಚಿಕೊಂಡಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಎಚ್ಚರಿಕೆ ನೀಡಿ ಆದೇಶ ಮಾಡಿದೆ. ಆದರೆ ಇಂದಿಗೂ ಅಶ್ಲೀಲ ವಿಡಿಯೋ ಸಂಬಂಧಿಸಿದ ಭಾವಚಿತ್ರಗಳು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಮಹಿಳೆಯರ ಭಾವಚಿತ್ರ ಪ್ರದರ್ಶಿಸುವ ಜೊತೆಗೆ ಪ್ರಜ್ವಲ್ ರೇವಣ್ಣ ವೈರಲ್ ವಿಡಿಯೋ ಬಿಡುಗಡೆ, ರಿಯಲ್ ವಿಡಿಯೋ ಪ್ರೊಫೈಲಲ್ಲಿದೆ, ಬೇಗ ನೋಡಿ ಮತ್ತು ಕುಟುಂಬದ ಹೆಸರು ಅಷ್ಟೇ HD ವಿಡಿಯೋಸ್ ಎಲ್ಲ ಸುಮಾರಾಗಿದ್ದಾವೆ, ಫುಲ್ ವಿಡಿಯೋ ಟೆಲಿಗ್ರಾಮ್ ಚಾನಲ್ ಇದೆ ನೋಡ್ರಿ ಎಂದು ರೀಲ್ಸ್ಗಳಲ್ಲಿ ಹರಿಯಬಿಟ್ಟಿದ್ದಾರೆ. 10 ಹಲವು ಕಾರಣಗಳಿಂದ ಅಥವಾ ಬೇರಾವುದೋ ಉದ್ದೇಶದಿಂದ ವಿಡಿಯೋ ಹಗರಣದಲ್ಲಿ ಸಂತ್ರಸ್ತೆಯಾಗಿರುವ ಮಹಿಳೆಯರ ಭಾವಚಿತ್ರ ಪ್ರದರ್ಶಿಸಿ ಅಸಭ್ಯ ಟ್ಯಾಗ್ಲೈನ್ನೊಂದಿಗೆ ಹರಿಯಬಿಟ್ಟಿರುವುದು ಎಷ್ಟು ಸರಿ? ಕರ್ನಾಟಕ ರಾಜ್ಯ ಸರ್ಕಾರ, SIT ಅಧಿಕಾರಿಗಳು, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಈ ವಿಷಯ ಕುರಿತಂತೆ ಕಾನೂನಿನ ಅಡಿಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದ್ದು, ಹಿರೋಶಿಮಾ ಮತ್ತು ನಾಗಸಾಕಿಯ ನಾಗರಿಕರು ಜೀವನ ಪರ್ಯಂತ ಹಿಂಸೆ ಅನುಭವಿಸುತ್ತಿರುವಂತೆ ಸಂತ್ರಸ್ತ ಮಹಿಳೆಯರಿಗೆ ಮಾನಸಿಕ ಹಿಂಸೆ ನೀಡದೆ ರಕ್ಷಿಸಬೇಕಾಗಿದೆ.